ಮಂಜು ಕವಿದ ವಾತಾವರಣದಿಂದಲೇ ವಿಮಾನ ಪತನವಾಯ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹವಾಮಾನ ವೈಪರೀತ್ಯದಿಂದ ಹಾಗಾದ್ರೆ ವಿಮಾನ ಪತನವಾಯ್ತಾ? 8:45ಕ್ಕೆ ರಾಡಾರ್ ಸಂಪರ್ಕವನ್ನ ವಿಮಾನ ಕಳೆದುಕೊಂಡು ಬಿಟ್ಟಿತ್ತಂತೆ. ಇಂಥದ್ದೊಂದು ಮಾಹಿತಿ ಗೊತ್ತಾಗ್ತಾ ಇದೆ ನೋಡಿ. 8:45ಕ್ಕೆ ರಾಡಾರ್ ಸಂಪರ್ಕವನ್ನ ವಿಮಾನ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ATSಗೆ ಮಾಹಿತಿಯನ್ನ ಪೈಲಟ್ ಕೊಟ್ಟಿದ್ರು. ನಮಗೆ ಹಿಮದಿಂದ ಏನೂ ಕಾಣಿಸ್ತಾ ಇಲ್ಲ ಅಂದಿದ್ರಂತೆ ಪೈಲಟ್. ಹಾಗಾದ್ರೆ ಹವಾಮಾನ ವೈಪರೀತ್ಯವೇ ಈ ಒಂದು ದುರಂತಕ್ಕೆ 6 ಜನರ ಸಾವಿಗೆ ಕಾರಣವಾಯಿತಾ ಅನ್ನುವಂಥದ್ದು ಪ್ರಶ್ನೆ. ಏನೂ ಕಾಣಿಸ್ತಾ ಇಲ್ಲ, ಎಲ್ಲೋ ಒಂದು ಕಡೆ ತೊಂದರೆ ಗೊತ್ತಾಗ್ತಾ ಇದೆ. ಆದರೆ ತುರ್ತು ಭೂಸ್ಪರ್ಶ ಮಾಡಬೇಕು, ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕು ಅಂದರೂ ಕೂಡ ಏನೂ ಕಾಣಿಸ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಪ್ರದೇಶವೂ ಕೂಡ ಹಾಗೆ ಇದೆ. ನೀವು ಗಮನಿಸಬಹುದು, ಮಹಾರಾಷ್ಟ್ರದ ಬಾರಾಮತಿ ಪ್ರದೇಶ ಎಷ್ಟರ ಮಟ್ಟಿಗೆ ಅಲ್ಲಿ ಬೆಟ್ಟ ಗುಡ್ಡಗಳ ಆವಾಸ ಸ್ಥಾನವಾಗ್ಬಿಟ್ಟಿದೆ. ಅಲ್ಲಿ ವಿಮಾನ ಲ್ಯಾಂಡ್ ಮಾಡುವಂಥ ಸಿಚುಯೇಷನ್ ಇರಲಿಲ್ಲ. ಆದರೂ ಕೂಡ ಪೈಲಟ್ಗೂ ಯಾವುದೇ ಅವಕಾಶವಿರಲಿಲ್ಲ. ATSಗೆ ಮಾಹಿತಿಯನ್ನು ಕೊಟ್ಟಿದ್ರು, ಪೈಲಟ್ ಮೇಡೆ ಅಂತ ಕೂಗಿದ್ರು. ಇನ್ನು ಬಾರಾಮತಿ ವ್ಯಾಪ್ತಿಯಲ್ಲಿಯೇ ಕೂಡ ಪೈಲಟ್ ಸಂದೇಶವನ್ನು ನೀಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮಂಜು ಕವಿದ ವಾತಾವರಣವೇ ಈ ಒಂದು ಅವಘಡಕ್ಕೆ ಕಾರಣವಾಗ್ಬಿಡ್ತಾ? ಹಾಗಾದರೆ ದೇಹಗಳು ಯಾರದ್ದು ಅಂತ ಕಂಡು ಹಿಡಿಯಲಾಗದ ಮಟ್ಟಿಗೆ ಸುಟ್ಟು ಭಸ್ಮವಾಗ್ಬಿಟ್ಟಿದೆ ವಿಮಾನದಲ್ಲಿ. ಅಷ್ಟರ ಮಟ್ಟಿಗೆ ಹಾಗಾದರೆ ಅಗ್ನಿ ಅಂದರೆ ಈ ಒಂದು ಬೆಂಕಿ ವ್ಯಾಪಿಸ್ಬಿಟ್ಟಿತ್ತ? ಮೊದಲೇ ಬೆಂಕಿ ವ್ಯಾಪಿಸಿ ಕೆಳಗಿಳಿದಿತ್ತ? ಏನೆಲ್ಲ ಪ್ರಶ್ನೆಗಳು ಒಂದು ಕಡೆ ಉದ್ಭವವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಮತಾ ಬ್ಯಾನರ್ಜಿಯವರು ಕೂಡ ಇದು ತನಿಖೆ ನಡೀಲೇಬೇಕು, ಯಾವ ಕಾರಣದಿಂದ ಈ ಒಂದು ಅವಘಡ ನಡೆದಿದೆ ಅನ್ನೋದು ಗೊತ್ತಾಗಲೇಬೇಕು ಅಂತ ತನಿಖೆಗೆ ಆದೇಶವನ್ನು ಕೊಡಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲವನ್ನ ನಡೆಸ್ತಾ ಇದ್ದಾರೆ. ತನಿಖೆಯು ಕೂಡ ಈಗಾಗಲೇ ಶುರುವಾಗಿದೆ. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಡೀಟೇಲ್ಸ್ ನೋಡೋದಾದ್ರೆ ಮಂಜು ಕವಿದ ವಾತಾವರಣವೇ ಈ ಒಂದು ಅವಘಡಕ್ಕೆ ಕಾರಣವಾಯ್ತಾ ಅನ್ನೋದು फोन लागायचा आहे. प्रश्नच नाही काय ಮಹಾರಾಷ್ಟ್ರ DCM ಅಜಿತ್ ಪವಾರ್ ದುರ್ಮರಣ. ವಿಮಾನ ಟೇಕ್ ಆಫ್ ಆದ 45 ನಿಮಿಷದಲ್ಲಿಯೇ ದುರಂತ ಸಂಭವಿಸಿಬಿಟ್ಟಿದೆ. ಬೆಳಗ್ಗೆ 8 ಗಂಟೆಗೆ ಟೇಕ್ ಆಫ್ ಆಗಿದ್ದ ಖಾಸಗಿ ವಿಮಾನ ಮುಂಬೈನಿಂದ ಬೆಳಗ್ಗೆ 8 ಗಂಟೆಗೆ ಹೊರಟಿತ್ತು. ಈ ಫ್ಲೈಟ್ ಬೆಳಗ್ಗೆ 8:45 ಹೊತ್ತಿಗೆ ಖಾಸಗಿ ವಿಮಾನ ಪತನವಾಗಿದೆ ಅನ್ನುವಂಥ ಮಾಹಿತಿ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ನೋಡಿ. ಮೊದಲಿಗೆ ಅಂದಾಜಿಸಲಾಗ್ತಾ ಇತ್ತು 9:12ಕ್ಕೆ ಈ ಒಂದು ದುರಂತ ಸಂಭವಿಸಿದೆ ಅನ್ನೋದು. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಡೀಟೇಲ್ಸ್ ಪ್ರಕಾರ ಈ ಒಂದು ಘಟನೆ, ಈ ಒಂದು ಅವಘಡ ನಡೆದಿರೋದು ವಿಮಾನ ಟೇಕ್ ಆಫ್ ಆಯ್ತಲ್ಲ, ಅದರಿಂದ ಕೇವಲ 45 ಮಿನಿಟ್ಸಲ್ಲಿ 45 ನಿಮಿಷದಲ್ಲೇ ಈ ದುರಂತ ಸಂಭವಿಸ್ಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಬೈನಿಂದ ಬೆಳಗ್ಗೆ 8 ಗಂಟೆಗೆ ಈ ಒಂದು ವಿಮಾನ ಹೊರಟಿತ್ತು. ಆದರೆ 8:45 ಸುಮಾರಿಗೆ ಈ ಖಾಸಗಿ ವಿಮಾನ ಪತನಗೊಂಡಿದೆ. ಇನ್ನು ಮಹಾರಾಷ್ಟ್ರ DCM ಅಜಿತ್ ಪವಾರ್ ದುರ್ಮರಣ ಆಯ್ತಲ್ಲ, ಈ ಸಂದರ್ಭದಲ್ಲಿ ವಿಮಾನ ಎಷ್ಟೊತ್ತಿಗೆ ಹೊರಟಿತು, ಎಕ್ಸಾಕ್ಟ್ ಟೈಮಿಂಗ್ಸ್ಗಳನ್ನು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಏನಾಗಿರಬಹುದು ಅಂತ ಒಂದು ಕಡೆ ಅಂದಾಜು ಮಾಡೋದಕ್ಕಾಗೋದಿಲ್ಲ, ಎಕ್ಸಾಕ್ಟ್ ಮಾಹಿತಿಯೇ ಬೇಕು. ಆದರೆ ಸದ್ಯಕ್ಕಿರುವಂತಹ ಡೀಟೇಲ್ಸ್ ಪ್ರಕಾರ ವಿಮಾನ ಟೇಕ್ ಆಫ್ ಆದಂತಹ ಕೇವಲ 45 ನಿಮಿಷದಲ್ಲಿಯೇ ದುರಂತ ಅಷ್ಟರಲ್ಲಾಗಲೇ ಸಂಭವಿಸಿಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿ ವಿಮಾನ ಆಗಿತ್ತಿದ್ದು ಮುಂಬೈನಿಂದ ಬೆಳಿಗ್ಗೆ 8 ಗಂಟೆಗೆ
ಈ ಒಂದು ವಿಮಾನ ಹೊರಟಿತು. ಹಾಗಾದರೆ 8:45 ಸುಮಾರಿಗೆ ಖಾಸಗಿ ವಿಮಾನ ಪತನವಾಗಿರುವಂತಹ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಇನ್ನು ಮೇಡೆ 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 ಅಂತ ಮಾಹಿತಿಯನ್ನು ಕೂಡ ಪೈಲಟ್ ಶಾಂಭವಿ ಕೊಟ್ಟಿದ್ರು. ATSಗೆ ರವಾನೆ ಆಗಿದೆ ಇದರ ಬಗ್ಗೆ ಡೀಟೇಲ್ಸ್. ಹಾಗಾದರೆ ಅಷ್ಟರಲ್ಲಾಗಲೇ ಗೊತ್ತಾಗ್ಬಿಟ್ಟಿತ್ತು ಏನೋ ಒಂದು ಸಮಸ್ಯೆ ಅವಘಡ ಎದುರಾಗುವಂಥ ಸಾಧ್ಯತೆ ಇದೆ, ಯಾಕಂತ ಹೇಳಿದ್ರೆ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ. ಆದರೆ ಆ ಒಂದು ತಾಂತ್ರಿಕ ದೋಷ ಏನು ಅಂತ ಕಂಡು ಹಿಡಿಯುವಷ್ಟರಲ್ಲಿ ತುರ್ತು ಭೂಸ್ಪರ್ಶಕ್ಕೆ ಮುಂದಾಗುವಂಥ ಸಂದರ್ಭದಲ್ಲಿಯೇ ಕಂಟ್ರೋಲ್ಗೆ ಸಿಗದೆ ಜಾಗವೂ ಕೂಡ ಸೂಕ್ತ ಜಾಗ ಅಲ್ಲ. ನೀವು ನೋಡಿದ್ರೇ ಗೊತ್ತಾಗುತ್ತೆ, ಸಾಮಾನ್ಯವಾಗಿ ನಿಲ್ಲೋದಕ್ಕೂ ಕೂಡ ಕಷ್ಟ, ಅಷ್ಟರ ಮಟ್ಟಿಗೆ ಅಲ್ಲಿನ ಜಾಗ ಇರುವಂಥದ್ದು. ಒಂದು ಕಡೆ ಯಾವ ಜಾಗ ಅಂತ ಕಂಡು ಹಿಡಿಯೋಣ ಅಥವಾ ಒಂದು ಒಳ್ಳೆ ಸೂಕ್ಷ್ಮ ಪ್ರದೇಶಕ್ಕೆ ಹೋಗೋಣ ಅನ್ನೋಷ್ಟಕ್ಕೆ ಸಮಯ ಇಲ್ಲ. ಆದರೆ ಆ ಸಮಯದ ಸಂದರ್ಭದಲ್ಲೂ ಕೂಡ ಮಂಜು ಕವಿದ ವಾತಾವರಣ. ಮುಂಜಾನೆ 8:45 ಅಂದರೆ ಈಗ ಜನರಿಲ್ಲದ ಜನನಿಬಿಡ ಪ್ರದೇಶವಾಗಿರೋದ್ರಿಂದ ಸಹಜವಾಗಿ ಅಲ್ಲಿ ಒಂದಷ್ಟು ಮಂಜು ಕವಿದ ವಾತಾವರಣ ಇದ್ದರೂ ಕೂಡ ಲ್ಯಾಂಡ್ ಎಲ್ಲಿ ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ, ಸ್ಪಷ್ಟ ಚಿತ್ರಣ ಪೈಲಟ್ ಶಾಂಭವಿಗೂ ಸಿಗದೇ ಇರಬಹುದು. ಹೀಗಾಗಿ ಬಹಳಷ್ಟು ಕೌತುಕತೆಯನ್ನು ಮೂಡಿಸಿದೆ ಏನಾಯಿತು ಅನ್ನೋದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಹಾಗಾಗಿ ತನಿಖೆ ನಡೀಲೇಬೇಕು ಅಂತ ಹೇಳಿ ಈಗಾಗಲೇ ತನಿಖೆಗೂ ಕೂಡ ಕೊಡಲಾಗಿದೆ. ಅಧಿಕಾರಿಗಳು ಕೂಡ ಸೂಕ್ಷ್ಮವಾಗಿ ಈಗಾಗಲೇ ಆರಂಭವನ್ನು ಮಾಡಿದ್ದಾರೆ. ಇನ್ನು ಅಜಿತ್ ಪವಾರ್ ತಮ್ಮ ತವರು ಜಿಲ್ಲೆ ಬಾರಾಮತಿಯಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ 4 ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ತೆರಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಆದರೆ ವಿಧಿ ಬೇರೆನೇ ಇತ್ತು. ಯೋಜನೆಗಳನ್ನು ತಂದು ಒಡ್ಬಿಟ್ಟಿದೆ ಅವ್ರಿಗೆ. ಪ್ರೀತಿಯಿಂದ ಅವ್ರನ್ನ ದಾದಾ ಅಂತ ಕರೆಯಲ್ಪಡುವ ಅಜಿತ್ ಪವಾರ್ ಕಳೆದ 2 ದಶಕಗಳಿಂದ ಮಹಾರಾಷ್ಟ್ರ ರಾಜಕೀಯದಲ್ಲಿ ಸಕ್ರಿಯವಾಗಿ ಪ್ರಮುಖ ರಾಜಕೀಯ ಅನುಭವಿಯಾಗಿದ್ರು. ಅವರ ನಿಧನವು ಒಂದು ಕಡೆ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟಕ್ಕೆ ತೀವ್ರ ಹೊಡೆತ ಕೊಟ್ಟಿರೋದಲ್ಲದೆ ಮರಾಠ ರಾಜಕೀಯದ ಬಲವಾದ ಆಧಾರ ಸ್ತಂಭವೇ ಪತನವಾಗ್ಬಿಟ್ಟಿದೆ. ನೋಡಿ, ವಿಮಾನ ಮಾತ್ರವಲ್ಲ, ಆಧಾರ ಸ್ತಂಭವಾಗಿದ್ರು ಅವರೇ ಇಲ್ಲದಂತಾಗ್ಬಿಟ್ಟಿದೆ. ಅವ್ರನ್ನ ಕಳ್ಕೊಂಡು ಮುಂದೆ ಹೇಗೆ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನರಿಗೆ ಕಾಡ್ತಾ ಇದೆ. ಒಂದು ಕಡೆ ನೀವು ಸಾಂದರ್ಭಿಕ ದೃಶ್ಯವನ್ನು ಗಮನಿಸಿ, ಒಂದು ಕಡೆ ಈ ಒಂದು ಖಾಸಗಿ ವಿಮಾನವನ್ನು ಓಡಿಸ್ತಾ ಇದ್ದಂಥ ಪೈಲಟ್ ಕೂಡ ಇದ್ದಾರೆ. ಒಂದಷ್ಟು ಅಲ್ಲಿನ ಎಕ್ಸಾಕ್ಟ್ ದೃಶ್ಯಗಳನ್ನು ನೋಡಿದ್ರೆ ಪೊಲೀಸರಿಗಾಗಲೇ ಅಲ್ಲಿ ತೆರಳಿದ್ರು ಕೂಡ ಅಲ್ಲಿ ವಿಮಾನದ ಒಂದು ಅವಶೇಷವೇ ಕಂಡು ಹಿಡಿಯದ ಮಟ್ಟಿಗೆ ಅಲ್ಲಿ ಇರುವಂಥದ್ದು. ಒಂದು ಕಡೆ ನೋಡಬಹುದು ಬಹಳಷ್ಟು ಒದ್ದಾಟ, ಅವರು ಹೇಗಾದರೂ ಬದುಕಿಸ್ಕೊಳ್ಬಹುದೇನೋ, ಇದ್ದಾರೇನೋ ಅಂದರೆ ಯಾರು ಏನು ಅಂತಲೂ ಕೂಡ ಕಂಡು ಹಿಡಿಯಲಾಗದ ಮಟ್ಟಿಗೆ ಅಲ್ಲಿನ ಸಂದರ್ಭದ ಚಿತ್ರಣವೇ ಬೇರೆಯಾಗ್ಬಿಟ್ಟಿತ್ತು. ವಿಮಾನ ಟೇಕ್ ಆಫ್ ಆದ ಕೇವಲ 45 ನಿಮಿಷದಲ್ಲೇ ದುರಂತ ಸಂಭವಿಸಿದೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. 8 ಗಂಟೆಗೆ ಮುಂಬೈನಿಂದ ಹೊರಟಿದ್ದಾರೆ. 8:45ಕ್ಕೆ ಎಕ್ಸಾಕ್ಟ್ ಆಗಿ ಈ ಒಂದು ದುರಂತ ಸಂಭವಿಸ್ಬಿಟ್ಟಿದೆ. ಇನ್ನು ಅಜಿತ್ ಪವಾರ್ ಒಬ್ಬ ಕಠಿಣ ಆಡಳಿತಗಾರ ಮತ್ತು ನುರಿತ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿದ್ದವರು. ಅವರ ನಿರ್ಗಮನವು ಮಹಾರಾಷ್ಟ್ರದ ರಾಜಕೀಯವನ್ನು ಆಳವಾಗಿ ಪರಿವರ್ತಿಸ್ಬಿಡುತ್ತೆ. ಅವರು ತಳಮಟ್ಟದ ಕಾರ್ಮಿಕರೊಂದಿಗೆ ಸಂಪರ್ಕ ಸಾಧಿಸುವ ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿದ್ರಿಂದ ಮುಂಬರುವ ಪುರಸಭೆ ಮತ್ತು ಜಿಲ್ಲಾ ಪರಿಷತ್ ಚುನಾವಣೆಗಳಲ್ಲಿ ಅವರ ಅನುಪಸ್ಥಿತಿ ಎಲ್ಲರನ್ನ ಕಾಡಲಿದೆ. ನೋಡಿ, ಇವರ ಉಪಸ್ಥಿತಿ ಬೇಕಾಗಿತ್ತು. ಈ ಚುನಾವಣೆಯನ್ನು ಸಮರ್ಥವಾಗಿ ನಿಭಾಯಿಸುವಂತಹ ನಾಯಕತ್ವ ಇರುವಂತಹ ರಾಜಕಾರಣಿಯಾದಂಥ ಹೆಗ್ಗಳಿಕೆ ಅಜಿತ್ ಪವಾರ್ ಅವರ ಮೇಲಿರುವಂಥದ್ದು. ಒಂದು ಕಡೆ ಇದರಿಂದ ಬಹಳಷ್ಟು ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು. ಒಂದು ಕಡೆ ಭದ್ರತಾ ಸಿಬ್ಬಂದಿ ಮತ್ತು ಸಿಬ್ಬಂದಿ ಸೇರಿದಂತೆ ಒಟ್ಟು 6 ಜನ ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಮೈತ್ರಿಕೂಟಕ್ಕೆ ತೀವ್ರ ಹೊಡೆತ ನೀಡಿದ್ದು ಮಾತ್ರವಲ್ಲದೆ ಮರಾಠ ರಾಜಕೀಯದ ಬಲವಾದ ಆಧಾರ ಸ್ತಂಭವೇ ಈಗ ಕಳಚಿ ಬಿದ್ದಂತಾಗ್ಬಿಟ್ಟಿದೆ. ನೋಡಿ, ಒಂದು ಕಡೆ AI ಚಿತ್ರಾವಳಿಯನ್ನು, ದೃಶ್ಯಾವಳಿಗಳನ್ನು ಗಮನಿಸೋದಾದರೆ ಯಾವ ರೀತಿ ಬೆಂಕಿ ಬಿದ್ದಿರಬಹುದು ಅಂತ ಅಂದಾಜು ಮಾಡಿ ಈ ಒಂದು ಚಿತ್ರವನ್ನು ನಿರ್ಮಿಸಲಾಗಿರುವಂಥದ್ದು. ಈ ರೀತಿ ಪೈಲಟ್ ಹೋಗ್ತಾ ಇರ್ತಾರೆ, ವಿಮಾನ ಸಂದರ್ಭದಲ್ಲಿ ಏನೋ ಒಂದು ತಾಂತ್ರಿಕ ದೋಷ ಕಂಡು ಬಂದಿದೆ. ಆ ಸಂದರ್ಭದಲ್ಲಿ ಮೇಡೆ 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 ಅಂತ ಕೂಗೋದ್ರ ಜೊತೆಗೆ ಇಮಿಡಿಯೇಟಾಗಿ ಎಲ್ಲರೂ ತುರ್ತು ಭೂಸ್ಪರ್ಶ ಮಾಡಿಬಿಡೋಣ, ಲ್ಯಾಂಡ್ ಮಾಡಿಬಿಟ್ಟು ಎಲ್ಲರೂ ಹೊರಗಡೆ ಸೇಫಾಗಿ ಬಂದುಬಿಡೋಣ, ಬೆಂಕಿ ಕಾಣಿಸ್ಕೊಂಡಿದ್ದೇ ಆದಲ್ಲಿ, ತಾಂತ್ರಿಕ ದೋಷ ಕಾಣಿಸ್ಕೊಂಡಿದ್ದೇ ಆಗಲಿ ಅನ್ನುವಷ್ಟರಲ್ಲೂ ಕೂಡ ಸಮಯ ಅವಧಿ ಮೀರೋಗ್ಬಿಟ್ಟಿತ್ತು. ಅಲ್ಲಿನ ಚಿತ್ರಣವೇ ಬದಲಾಗ್ಬಿಟ್ಟಿತ್ತು. ಇದಕ್ಕೆ ಪ್ರಮುಖವಾಗಿ ಮಂಜು ಕವಿದ ಹವಾಮಾನ ವೈಪರೀತ್ಯವೇ ಕಾರಣವಿರಬಹುದು ಅಂತ ಕೂಡ ಅಂದಾಜು ಮಾಡಲಾಗ್ತಾ ಇದೆ. ಬೆಳಿಗ್ಗೆ 8 ಗಂಟೆಗೆ ಟೇಕ್ ಆಫ್ ಆಗಿದ್ದಂತಹ ಖಾಸಗಿ ವಿಮಾನ 8:45ರಷ್ಟಲ್ಲಾಗಲೇ ಈ ಒಂದು ಅವಘಡ ದುರಂತ ಸಂಭವಿಸ್ಬಿಟ್ಟಿದೆ ಅನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ. VSR ಕಂಪ್ನಿಗೆ ಸೇರಿರುವಂಥ ವಿಮಾನ ಇದು ಪತನವಾಗಿರೋದು. ಲ್ಯಾಂಡಿಂಗ್ ವೇಳೆ ಪತನ ಆಗಿರುವಂಥ ವಿಮಾನ. ಸ್ಥಳೀಯ ಚುನಾವಣಾ ಪ್ರಚಾರಕ್ಕೆ ಅಜಿತ್ ಪವಾರ್ ತೆರಳ್ತಾ ಇದ್ರು. 4 ಚುನಾವಣಾ ರ್ಯಾಲಿಯನ್ನು ಇವತ್ತು ಹಮ್ಮಿಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಇವರ ಉಪಸ್ಥಿತಿ ಬಹಳಷ್ಟು ಇಂಪಾರ್ಟೆನ್ಸನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ತೆರಳ್ತಾ ಇದ್ರು. ಆದರೆ ವಿಧಿಯಾಟ ಬೇರೆಯೇ ಇತ್ತು, ಅಂತ್ಯವೇ ಆಗ್ಬಿಟ್ಟಿದೆ.
ಇನ್ನು ಮಹಾರಾಷ್ಟ್ರದ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಈಗಾಗಲೇ ರದ್ದು ಮಾಡಲಾಗಿದೆ. ನಾಳೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ಮಾಡುವಂಥ ಸಾಧ್ಯತೆ ಇದೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಮೋದಿಯವರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಒಂದಷ್ಟು ಚಿತ್ರಣವೇ ಇವತ್ತು ಬದಲಾಗ್ಬಿಟ್ಟಿದೆ. ಯಾರೂ ಕೂಡ ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯವಾಗದ, ಒಪ್ಕೊಳ್ಳೋಕ್ಕೂ ಆಗದಂಥ ಪರಿಸ್ಥಿತಿಗೆ ಏನಾಯಿತು ಅನ್ನುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋದಂಥ ಸಿಚುಯೇಷನ್ ಈಗ ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಕೂಡ 2 ದಿನ ಶೋಕಾಚರಣೆಗೆ ಈಗಾಗಲೇ ಒಪ್ಪಿಸಲಾಗಿದೆ. ಸದ್ಯಕ್ಕೆ ಬೆಳಗ್ಗೆ 8 ಗಂಟೆಗೆ ಟೇಕ್ ಆಫ್ ಆಗಿದ್ದಂಥ ಖಾಸಗಿ ವಿಮಾನ 6 ಜನರು ಕೂಡ ಬಲಿ ತೆಗೆದುಕೊಂಡ್ಬಿಟ್ಟಿದೆ. ಮಹಾರಾಷ್ಟ್ರ ಡಿ.ಸಿ.ಎಂ ಅಜಿತ್ ಪವಾರ್ ದುರ್ಮರಣ. ಇನ್ನು ದುರಂತದ ಬಗ್ಗೆ ಈಗಾಗಲೇ ಪ್ರಧಾನಿ ಮೋದಿಯವರು ಕೂಡ ಮಹಾರಾಷ್ಟ್ರ ಸಿ.ಎಂ ದೇವೇಂದ್ರ ಫಡ್ನವೀಸ್ಗೆ ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಗುರುತು ಸಿಗಲಾರದಷ್ಟು ಸುಟ್ಟು ಕರಕಲಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪ್ರಧಾನಿ ಮೋದಿಯವರಿಗೆ ದೇವೇಂದ್ರ ಫಡ್ನವೀಸ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಸದ್ಯಕ್ಕೆ ಅವರ ಪತ್ನಿ ಅಂದರೆ ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ, ಪುತ್ರ ಪಾರ್ಥ, ಸಹೋದರಿ ಸುಪ್ರಿಯಾ ಸುಳೆ ಬಾರಾಮತಿ ಆಸ್ಪತ್ರೆಗೆ ಧಾವಿಸುವಂಥ ನಿಟ್ಟಿನಲ್ಲಿ ಒಂದು ಕಡೆ ಅಜಿತ್ ಅವರ ಅಭಿಮಾನಿಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಬಿಟ್ಟಿದ್ದಾರೆ.